ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರಗಳಲ್ಲೂ ಕೂಡ ಉಪಚುನಾವಣೆಯ ಕಾವು ಜಾಸ್ತಿ ಆಗಿದೆ. ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಘಟಾನುಘಟಿ ನಾಯಕರು ಕ್ಷೇತ್ರಗಳಲ್ಲಿ ಬೀಡು ಬಿಡೋ ಮೂಲಕ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಿನ್ನೆ ಬಾಗಲಕೋಟೆಯಾದ್ಯಂತ ತಿರುಗಾಡಿ ಮತ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರದಿ ಉಪಚುನಾವಣೆ ಅಖಾಡದಲ್ಲಿ ಪ್ರಚಾರದ ಭರಾಟೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಟ್ರಬಲ್ ಶೂಟರ್ ಕ್ಯಾಂಪೇನ್ ಮಾಡುವಂತಹ ನಿರ್ಧಾರ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಪ್ರಚಾರ ಇರುತ್ತಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿತಿದ್ದಾರೆ. ಸಮರ್ಥ ಶಾಮನೂರು ಪರ ಇವತ್ತು ಡಿಕೆ ಶಿವಕುಮಾರ್ ಅವರು ಮತಯಾಚನೆ ಮಾಡಲಿದ್ದಾರೆ ಅನ್ನೋದರ ಡೀಟೇಲ್ಸ್. ಡಿಕೆ ಶಿವಕುಮಾರ್ ಅವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಇವತ್ತು ಸಾಥ್ ಕೊಡ್ತಾರೆ. ನೋಡಿ, ಇಬ್ಬರು ನಾಯಕರು ಒಟ್ಟಿಗೆ ಇದ್ದಾಗ ಇವತ್ತು ವಿಶೇಷ ರೀತಿಯ ಘೋಷಣೆಗಳು ಅಂತ ಹೇಳ್ತಾ ಇದ್ವಿ. ಅದೇನು ಅನ್ನೋದು ಕುತೂಹಲ ಇದೆ. ಕೈ ಅಭ್ಯರ್ಥಿ ಪರವಾಗಿ ಅದ್ಧೂರಿ ಮತ ಪ್ರಚಾರದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಅದಾದ ಬಳಿಕ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಕಾರ್ಯಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಎರಡು ಕ್ಷೇತ್ರಗಳನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸರ್ಕಾರ ಸಚಿವರಾದಿಯಾಗಿ ಸಿಎಂ ಆದಿಯಾಗಿ ಡಿಸಿಎಂ ಅವರು ಕೂಡ ಕ್ಷೇತ್ರದಲ್ಲಿ ಬೀಡು ಬಿಡೋ ಮೂಲಕ ಅದ್ಧೂರಿ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಕೊನೆ ಕ್ಷಣದ ತನಕ ಈ ಸಚಿವರು ಮತ್ತು ಸರ್ಕಾರ ಮಾಡುವಂತ ಈ ವರ್ಕೌಟ್ಗಳು ಪ್ರಚಾರಗಳು ಇದೆಯಲ್ಲ, ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಜನರ ಮನಸ್ಸಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.